ನಮಸ್ತೆ ಆತ್ಮೇರೆ, ನಾನು ಮಣಿಕಂಠ ಜಿ ಯೋಗ ಉಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್, ಕೆಂಪೇಗೌಡ ನಗರ, ಮಾಗಡಿ ಮೇನ್ ರೋಡ್, ಬೆಂಗಳೂರು. ನಿಮ್ಮಲ್ಲಿ ಯಾರಿಗಾದರೂ ಊಟ ಆದಮೇಲೆ ಎದೆ ಉರಿ ಆಗ್ತಾ ಇದೆ, ಆ್ಯಸಿಡ್ ರಿಫ್ಲೆಕ್ಸ್ ಆಗ್ತಾ ಇದೆ, ಉಳಿ ತೇಗ್ ಬರ್ತಾ ಇದೆ, ಮುಂದೆ ತಿಂದಿದ್ದು ಬಾಯಿಗೆ ಬರ್ತಾ ಇದೆ, ವಾಕರಿಕೆ ಆಗ್ತಾ ಇದೆ, ಆಮೇಲೆ ತಿಂದ ಮೇಲೆ ಹೊಟ್ಟೆ ಒಂಥರ ಭಾರ ಅನ್ನಿಸ್ತಾ ಇದೆ, ಉಭಾರ ಅನ್ನಿಸ್ತಾ ಇದೆ, ಅಥವಾ ನಿಮಗೆ ಊಟ ಮಾಡಿದ್ದು ಸರಿಯಾಗಿ ಇಂಡೈಜೆಷನ್ ಆಗದೆ ತುಂಬ ಗ್ಯಾಸ್ ಪಾಸ್ ಆಗ್ತಾ ಇದೆ, ಅಜೀರ್ಣತೆಯಿಂದ ಗ್ಯಾಸ್ ಪಾಸ್ ಆಗ್ತಾ ಇದೆ, ಊಸು ಅಂತಾರಲ್ಲ, ಪದೇ ಪದೇ ಊಸು ಬರ್ತಾ ಇದೆ, ಗ್ಯಾಸ್ ಪಾಸ್ ಆಗ್ತಾ ಇದೆ, ಈ ರೀತಿ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವರಿಗೆ, ಅಥವಾ ಕೆಲವರಿಗೆ ನೋಡಿ ಊಟ ಮಾಡಿದ ತಕ್ಷಣ ಕಫ ಗಂಟ್ಲಲ್ಲೇ ಇರುತ್ತೆ, ಕೆಮ್ಮಾಗೋದು, ಕಫ ಆಗೋದು, ಗಂಟ್ಲಲ್ಲಿ ಕಫ ಇರೋ ಥರನೇ ಫೀಲ್ ಆಗೋದು, ಇವೆಲ್ಲವೂ ಕೂಡ ಏನನ್ನು ಸೂಚಿಸುತ್ತೆ ಅಂದರೆ ಅಸಿಡಿಟಿ ಆಗಿದೆ, ನಿಮ್ಮ ದೇಹದಲ್ಲಿ ಅಜೀರ್ಣತೆ, ನಿಮ್ಮ ಡೈಜೆಸ್ಟಿವ್ ವೀಕ್ ಇದೆ ಅಂತ ತೋರಿಸುತ್ತೆ. ಈ ಎಲ್ಲ ಥರದ ಸಮಸ್ಯೆಗಳಿಗೂ, ಹಿಂದೆ ಹೇಳಿದಂಥ ಎಲ್ಲ ಥರದ ಸಮಸ್ಯೆಗಳು ಒಂದೇ ಒಂದು ಆಕ್ಯುಪ್ರೆಷರ್ ಪಾಯಿಂಟ್. ಅದನ್ನು ನೀವು ವಾರದಲ್ಲಿ 2 ಬಾರಿ ಪ್ರೆಸ್ ಮಾಡಿದ್ರೆ ಸಾಕು. ನಿಮ್ಮ ಆ್ಯಸಿಡ್ ರಿಫ್ಲೆಕ್ಸು ಮತ್ತು ತೇಗು ಬರೋದು, ಉಳಿ ತೇಗಾಗೋದು, ತಿಂದಿದ್ದು ಬಾಯಿಗೆ ಬರೋದು, ವಾಕರಿಕೆ ಆಗೋದು, ತುಂಬ ಗ್ಯಾಸ್ ಪಾಸ್ ಆಗೋದು, ಇವೆಲ್ಲವನ್ನು ಕೂಡ ನೀವು ನ್ಯಾಚುರಲ್ ಆಗಿ ನಿವಾರಣೆ ಮಾಡ್ಕೋಬೋದು. ಯಾವುದಪ್ಪ ಅದು ಆಕ್ಯುಪ್ರೆಷರ್ ಪಾಯಿಂಟ್ ಅಂದರೆ LI4 ಅಂತ. ಇದು ನಿಮ್ಮ ಡೈಜೆಷವನ್ನು ಬೆಟರ್ ಮಾಡುತ್ತೆ. ಈವನ್ ಡಯಾಬಿಟಿಕ್ನಂಥ ಸಮಸ್ಯೆಯಿಂದ ಬಳಲ್ತಾ ಇದ್ದವ್ರಿಗೂ ಕೂಡ ಈ ಆಕ್ಯುಪ್ರೆಷರ್ ಪಾಯಿಂಟು ಅದ್ಭುತವಾಗಿ ವರ್ಕ್ ಆಗುತ್ತೆ. ಡೈಜೆಷವನ್ನು ಬೆಟರ್ ಮಾಡುವಲ್ಲಿ, ಅಸಿಡಿಟಿಯ ಸಮಸ್ಯೆಯಿಂದ ಬಳಲ್ತಾ ಇದ್ದವ್ರಿಗೆ ಇದು ದಿವ್ಯ ಔಷಧಿ ಇದ್ದಾಗ. ಈ ಆಕ್ಯುಪ್ರೆಷರನ್ನು ಹೇಗೆ ಐಡೆಂಟಿಫೈ ಮಾಡೋದು, ಹೇಗೆ ಅದನ್ನು ಬಳಸೋದು, ಪ್ರೆಸ್ ಮಾಡೋದು, ಆಕ್ಯುಪ್ರೆಷರ್ ಅಂತ ಹೇಳಿ, ನಿಮ್ಮ ತಮ್ಮಿದೆ ನೋಡಿ, ಈ ತಮ್ಮಲ್ಲಿ ಮೊದಲನೇ ಗೆರೆ ಈ ರೀತಿ ಕೈ ಮಾಡ್ಕೊಳ್ಳೋದು, ಅಲ್ಲಿ ಈ ಚರ್ಮದ ಲೇಯರ್ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಈ ತಮ್ಮನ್ನು ಮೊದಲನೇ ಗೆರೆನ ಪ್ರೆಸ್ ಮಾಡಿ, ತದನಂತರ ಈ ರೀತಿ ಫೋಲ್ಡ್ ಮಾಡಿದ್ರೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಈ ಭಾಗದಲ್ಲಿ ನೋಡಿ, ಈ ಭಾಗದಲ್ಲಿ ಪ್ರೆಸ್ ಮಾಡೋದು. ಯಾರಿಗೆಲ್ಲ ಹಿಂಗೆ ಈ ರೀತಿ 20 ಟೈಮ್ಸ್ ಪ್ರೆಸ್ ಮಾಡೋದು, ಈ ಕೈಯಲ್ಲಿ ಬಿಟ್ಟು 20 ಬಾರಿ. ಅದೇ ರೀತಿ ಇಲ್ಲಿ ಕೂಡ ಈ ರೀತಿ ತಮ್ಮಲ್ಲಿ ಅಳತೆ ತಗೊಳ್ಳಿ, ಈ ರೀತಿ ಇಟ್ಕೊಳ್ಳಿ, ಹಾಗೆ ಇಲ್ಲಿ ಪ್ರೆಸ್ ಮಾಡೋದು, ಈ ರೀತಿ 20 ಬಾರಿ. ಯಾರಿಗೆಲ್ಲ ನೋಡಿ ಅಸಿಡಿಟಿ ಇರುತ್ತೋ, ಅಜೀರ್ಣತೆ ಇರುತ್ತೋ, ಹಿಂದೆ ಹೇಳ್ದಂಗೆ ಹೆಚ್ಚು ಗ್ಯಾಸ್ ಪಾಸ್ ಆಗುತ್ತೋ, ಊಸು ಅಂತಾರಲ್ಲ ಆ ರೀತಿ ಪದೇ ಪದೇ ಊಸು ಬರುತ್ತಾನೋ, ಗ್ಯಾಸ್ ಪಾಸ್ ಆಗುತ್ತಾನೋ, ಅಂಥವರಿಗೆ ಎಲ್ಲರಿಗೂ ಕೂಡ ಇಲ್ಲಿ ಪ್ರೆಸ್ ಮಾಡಿದಾಗ ಪೇಯ್ನ್ ಇರುತ್ತೆ. ಇದನ್ನು LI4 ಆಕ್ಯುಪ್ರೆಷರ್ ಪಾಯಿಂಟ್. ಈವನ್ ಡಯಾಬಿಟಿಕ್ ಆದವ್ರಿಗೂ ಕೂಡ ಅಜೀರ್ಣತೆ ಇರುತ್ತೆ ಮತ್ತು ಡೈಜೆಷನ್ ತುಂಬ ಲೋ ಇರುತ್ತೆ, ಅಂಥವರಿಗೂ ಕೂಡ ಇಲ್ಲಿ ಪ್ರೆಸ್ ಮಾಡಿದಾಗ ಪೇಯ್ನ್ ಇರುತ್ತೆ, ನೋವಿರುತ್ತೆ, ಸಿವಿಯರ್ ಆಗಿ ಪೇಯ್ನ್ ಇರುತ್ತೆ. ವಾರದಲ್ಲಿ ಇವತ್ತು ನೀವು ಈ LI4 ಈ ಕೈಯಲ್ಲಿ 20 ಬಾರಿ, ಈ ಕೈಯಲ್ಲಿ 20 ಬಾರಿ ಪ್ರೆಸ್ ಮಾಡಿದ್ದೀರ ಅಂದಾಗ 3 ದಿನ ಬಿಟ್ಟು ಮತ್ತೆ 20 ಬಾರಿ ಪ್ರೆಸ್ ಮಾಡೋದು. ಕೆಲವೇ ವಾರಗಳು ಈ ರೀತಿ, ಅಂದರೆ ವಾರಕ್ಕೆ 2 ಬಾರಿ ನೀವು ಪ್ರೆಸ್ ಮಾಡ್ತಾ ಬರೋದು. ಕೆಲವೇ ವಾರಗಳಲ್ಲಿ ನೀವು ಪ್ರೆಸ್ ಮಾಡ್ತಾ ಬಂದಂಗೆಲ್ಲ ನಿಮ್ಮ ಆ್ಯಸಿಡ್ ರಿಫ್ಲೆಕ್ಸು, ಎದೆ ಉರಿ, ಮತ್ತೆ ಊಟ ಮಾಡಿದ ತಕ್ಷಣ ಒಂಥರ ಹೊಟ್ಟೆ ಭಾರ, ಗ್ಯಾಸ್ ಪಾಸ್ ಆಗೋದು, ಈ ಎಲ್ಲ ಸಮಸ್ಯೆಗಳಿಂದ ತೇಗು ಬರೋದು, ಎಲ್ಲ ಸಮಸ್ಯೆಯಿಂದ ನೀವು ನ್ಯಾಚುರಲ್ ಆಗಿ ಹೊರಬರು. ಇದೇ ರೀತಿ ನೀವು ಆಕ್ಯುಪ್ರೆಷರ್ನ ಕಲಿಬೇಕು. ಆಕ್ಯುಪ್ರೆಷರ್ನ ಕಲ್ತ್ಕೊಂಡು ಅನೇಕ ರೀತಿಯ ಅನಾರೋಗ್ಯದ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬೇಕು ಅಂತಿದ್ದಲ್ಲಿ, ಇದೇ ತಿಂಗಳು ಜುಲೈ 18ಕ್ಕೆ ಸೋಮು ಲಂಬಾಣಿ ಅಂತ ರಾಣಿಬೆನ್ನೂರಿಂದ ಅವರು ಆಕ್ಯುಪ್ರೆಷರ್ ಕ್ಲಾಸನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಬ್ರೋಚರ್ ಕಾಣಿಸ್ತಾ ಇದೆ ನೋಡಿ, ಅದರಲ್ಲಿ ಸಂಪೂರ್ಣವಾದ ಡೀಟೇಲ್ ಇದೆ. 501 ರೂಪಾಯಿ ಈ ಆಕ್ಯುಪ್ರೆಷರ್ ಕ್ಲಾಸಿಗೆ ಸೇರ್ಕೊಳ್ಳಿಕ್ಕೆ ಫೀಸ್ ಇರುತ್ತೆ. ಯಾರೆಲ್ಲ ಆಸಕ್ತಿ ಇರುತ್ತೋ ಅವರೆಲ್ಲರೂ ಕೂಡ ಆಸಕ್ತರು ಈ ಕ್ಲಾಸಿಗೆ ಸೇರ್ಕೊಳ್ಳಿ. ಇದು ಆಲ್ಟರ್ನೇಟ್ ಮೆಡಿಸನ್. ಆಕ್ಯುಪ್ರೆಷರನ್ನು ನೀವು ಪ್ರೆಸ್ ಮಾಡಿ, ಇದೇ ರೀತಿ ಹಲವು ಆಕ್ಯುಪ್ರೆಷರ್ ಪಾಯಿಂಟ್ಗಳು ಬರುತ್ತೆ. ಆ ಸರಳ ವಿಧಿವಿಧಾನ ಅಂದರೆ ನೀವು ಕೈಯಲ್ಲಿ ಪ್ರೆಸ್ ಮಾಡ್ಕೊಳ್ಳೋದು, ಅನೇಕ ಥರದ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥ ಗಂಭೀರವಾದ ಅನೇಕ ಕಾಯಿಲೆಗಳನ್ನು, ಸಮಸ್ಯೆಗಳನ್ನು, ಅನಾರೋಗ್ಯದ ಸಮಸ್ಯೆಗಳನ್ನು ನೀವು ನ್ಯಾಚುರಲ್ ಆಗಿ ನಿವಾರಣೆ ಮಾಡ್ಕೋಬೋದು. ಆ ಬ್ರೌಸರಲ್ಲಿ ಫೋನ್ ನಂಬರ್ ಕೊಟ್ಟಿದ್ದಾರೆ, ಅದನ್ನು ನೋಡಿ ಅವರಿಗೆ ಕರೆ ಮಾಡಿ ಈ ಕ್ಲಾಸಿಗೆ ಸೇರ್ಕೊಳ್ಳಿ. ಸುಮಾರು ಥರದ ನೀವು ಸಮಸ್ಯೆಗಳನ್ನು ಆಕ್ಯುಪ್ರೆಷರ್ ಮುಖಾಂತರನೇ ನ್ಯಾಚುರಲ್ ಆಗಿ ನಿವಾರಣೆ ಮಾಡ್ಕೋಬೋದು. ಸೊ ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.